ನಮ್ಮ ಕಾನ್ಸ್ಟಿಟ್ಯೂಷನಿಂದ ನಾನು ಅಲ್ಲೇ ಹುಟ್ಟು ಬೆಳೆದವನು, ಅಲ್ಲೇ ಇದ್ದವನು. ನನ್ನ ಹೊಸನಗರ ತಾಲೂಕು, ಅರಸಾಳು, ರಿಪ್ಪನ್ಪೇಟೆ, ಕೋಣಂದೂರು, ಹುಂಚ, ಆ ಕಂಪ್ಲೀಟ್ ಆ ಸರೌಂಡಿಂಗಲ್ಲಿ ನನ್ನ ತಮ್ಮನಿಗೆ ಅವರ ತಂದೆಯವರು ಬಂಗಾರಪ್ಪ ಸರ್ ಅವರು 4 ಅವಧಿಯಲ್ಲಿ 20 ವರ್ಷಗಳ ಕಾಲ ನನ್ನ ತಮ್ಮ ಪಂಚಾಯತ್ ಚೇರ್ಮನ್ ಆಗಿ ಪಿಯೂಷ್ ಡಿಸೋಜ ಅಂಥೇಳಿ ಸೇವೆ ಸಲ್ಲಿಸಿದವರು. 1 ವರ್ಷವರೆಗೂ ಬಿಟ್ಕೊಳ್ಳದೆ ನನ್ನ ತಮ್ಮಂಗೆ ಚೇರ್ಮನ್ಗೆ ಆಯ್ಕೆ ಮಾಡಿ ಬಹಳ ಬಹಳ ಮಮತೆ ಪ್ರೀತಿಯಿಂದ ನಮ್ಮನ್ನು ಅವರು ನೋಡ್ಕೊಂಡಿದ್ದಾರೆ ಅವರ ತಂದೆಯವರು. ಹಾಗೆಯೇ ನಮ್ಮ ಊರಿಗೆ ವಿಸಿಟ್ ಕೊಟ್ಟಾಗ ಅವರ ತಂದೆಯವರು ನನ್ನ ಮನೆಗೆ ಫಸ್ಟ್ ಇವತ್ತವರೆಗೂ ಸುಮಾರು 16-17 ಕೋಟಿ ಮುಂದೆ ಹಾಕಿದ್ದಾರೆ. ಪ್ರತಿ ಸಾರಿ ಬಂದ್ಕೊಳ್ಳಿ ಮೊದಲನೇ ವಿಸಿಟ್ ನಮ್ಮ ಮನೆಯಿಂದಲೇ ಪ್ರಾರಂಭ ಮಾಡಿ ಅಲ್ಲಿಯ ಸಂಬಂಧಪಟ್ಟ 17 ಹಳ್ಳಿಗಳು, ಒಂದು ಪಂಚಾಯತ್. ಹಾಗೆ ಇದೆಲ್ಲ ಹೇಳೋ ಅವಶ್ಯಕತೆ ಇಲ್ಲಾದರೂ ಆ ಮನಸ್ಸಲ್ಲಿ ಆ ರಕ್ತದ ಒಂದೇನು ಹೇಳ್ತಾರೆ ಹೆರಿಯಿಟಿ, ಆ ರಕ್ತ ಪರಂಪರೆಯಿಂದ ಬಂದಿರೋದು. ನಮ್ಮ ಮಧು ಸರ್ ಅವರು, ಅವರ ಸಿಸ್ಟರ್, ಅವರ ನಮ್ಮ ಗೀತಾ ಮೇಡಮ್ ಅವರಾಗಲಿ ಅಥವಾ ಕುಮಾರ್ ಬಾಬು ಯಾರೇ ಆಗಲಿ, ಆ ರಕ್ತದಲ್ಲಿ ಬಂದಿದೆ. ಜನರ ಸೇವೆ ಮಾಡಬೇಕಂತ ಅನ್ನೋದು ನಮ್ಮ ಮನೋಭಾವನೆ. ಇದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಾದ ನಮ್ಮ ಕರ್ತವ್ಯ. ಕಡು ಬರೋವರನ್ನು ಕಂಡ್ರೆ ಹತ್ತಿರದಲ್ಲೇ ಕರೆದುಬಿಟ್ಟು ಸ್ಪಾಟಲ್ಲಿ ಡಿಸಿಷನ್ ಕೊಟ್ಬಿಟ್ಟು ಅವ್ರಿಗೊಂದಿತ್ತು ರಕ್ತದಲ್ಲಿ ಅವ್ರಿಗೇನು ಮಾತಾಡೋದ್ರಲ್ಲಿ ಒಂದು ದೃಢ ನಿರ್ಧಾರ ಇತ್ತು. ಅಂಥ ನಿರ್ಧಾರ ಆ ಕುಟುಂಬದಲ್ಲಿದೆ. ಇವತ್ತಂಥ ಸೇವೆ ಮಾಡುವಂಥ ಜನ ಒಬ್ಬ ವ್ಯಕ್ತಿ ಮೇಡಮ್ ಅವರು ಇವತ್ತು ಏನು ಬರ್ತಾ ಇದ್ದಾರೆ, ನಾವೆಲ್ಲರೂ ಸ್ವಾಗತ ಮಾಡಬೇಕು. ಬಹಳ ಅರಿತವರು ನುರಿತವರು ನಮ್ಮ ಸಾರಗುಂದರು ಇರ್ಬೋದು, ಕೆ ವಿ ಚಂದ್ರಶೇಖರ್ ಇರ್ಬೋದು, ನಮ್ಮ ಅಧ್ಯಕ್ಷರು ಭಾಳ ಉತ್ತಮವಾದ ಸಲಹೆ ಸೂಚನೆ ಕೊಟ್ಟಿದ್ದಾರೆ. ಯಾವುದೇ ಪಕ್ಷದ ಬಗ್ಗೆ ಯೋಚನೆ ಮಾಡದೇನೆ ಪಕ್ಷಾತೀತವಾಗಿ ಅವರನ್ನು ಆಯ್ಕೆ ಮಾಡೋ ವಿಚಾರದಲ್ಲಿ ಸಂಪೂರ್ಣವಾದ ಇದು ಅದರಲ್ಲೂ ಇವತ್ತು ನಾವು ಹೇಳಲೇಬೇಕು. ನಮ್ಮ ಬಹುಶಃ ಅನಿಸುತ್ತೆ ಜನರ ಗುಂಪು ಸೇರೋದು ಆರ್ಟಿಸ್ಟ್ಗಳು ಬಂದಾಗ ಅವರನ್ನು ಇವತ್ತು ಕರೆದುಬಿಟ್ಟು ನಾವು ಎಲ್ಲರೂ ಸೇರಿಬಿಟ್ಟು ಎಲ್ಲರೂ ಬರಬೇಕು. ಸರಿಯಾದ ಸಂದರ್ಭದಲ್ಲಿ ಬಂದುಬಿಟ್ಟು ಆ ಪ್ರಚಾರಕ್ಕೆ ಯಾವ ರೀತಿಯ ಒಂದು ನಾವು ಮುಂಜಾಗ್ರತೆ ತೊಗೊಳ್ಬೇಕು ಅನ್ನೋದನ್ನು ಹೇಳ್ತಾ ಅವರನ್ನು ಗೆಲ್ಲೋ ವಿಚಾರದಲ್ಲಿ ಸಾಕಷ್ಟು ಶ್ರಮಪಟ್ಟು ಅವರು ಆಯ್ಕೆ ಆದರೆ ಅವರಿಗೆ ಮಾತ್ರ ಅನುಕೂಲ ಅಲ್ಲ, ನಮ್ಮ ಎಲ್ಲ ಒಂದು ಬಡತನದ ಬಂದಂಥ ಜನಗಳಿಗೆ ಹಾಗೂ ಚಿತ್ರೋದ್ಯಮಕ್ಕೆ ನಮ್ಮ ಕೆಲಸ ಹೇಳಿದೆಲ್ಲ ಮಾಡಿಸ್ಕೋಬೋದು. ಉದಾಹರಣೆಗೆ ಸ್ವಲ್ಪ ನೊಂದರೆ ಬೇಜಾರಾದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಎಲ್ಲಿ ಓಡಿ ಬರ್ತಾಯಿದ್ದೀವಿ, ಇದೇ ದೊಡ್ಡ ಮನೆಗೆ ಇಲ್ಲೇ ಬಂದುಬಿಟ್ಟು ನಾವು ಸಮಸ್ಯೆ ಪರಿಹಾರ ಕಂಡುಹಿಡಿಯೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ನಾವು ಏನೇ ಒಂದು ಕೆಲಸ ಮಾಡಬೇಕಾದರೂ ಒಬ್ಬ ನಮ್ಮ ವ್ಯಕ್ತಿ ಇದ್ದಾರಂದರೆ ನಮ್ಮ ಕೆಲಸಗಳನ್ನು ಮಾಡೋಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಇದರಿಂದ ಎಲ್ಲ ನಮ್ಮ ಚಿತ್ರರಂಗದವರು ಒಟ್ಟಾಗಿ ಸೇರಿ ಈ ಒಂದು ವಿಚಾರದಲ್ಲಿ ಅವರನ್ನು ಎಲೆಕ್ಷನ್ ಟೈಮಲ್ಲಿ ಚುನಾವಣೆ ಸಂದರ್ಭದಲ್ಲಿ ಪ್ರಚಾರ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು. ಅವ್ರನ್ನ ಗೆಲ್ಲಿಸ್ಬಿಟ್ಟು ನಮ್ಮ ಚಿತ್ರೋದ್ಯಮಕ್ಕೆ ಏನೋ ಒಂದು ಹಿರಿಮೆ, ಒಂದು ಕಿರೀಟ ಬರುವಂಥ ಕೆಲಸ ಎಲ್ಲ ಸೇರಿ ಮಾಡಬೇಕಂತ ಹೇಳ್ತಾ ಬಹುಶಃ ಎಲ್ಲರೂ ಎಲ್ಲ ವಿಚಾರ ಮಾತಾಡಿದ್ದಾರೆ. ಅದರಂತೆ ನಡ್ಕೊಳ್ಳೋಣ, ಕೆಲಸ ಮಾಡೋಣ. ಇದರಲ್ಲಿ ಹೇಳಬೇಕಂದ್ರೆ ತನು ಮನ ಧನವನ್ನು ನಾವು ನಮ್ಮ ಆ ಜಾಗಗಳಲ್ಲಿ ಮಾಡಿ ಜನರನ್ನು ಪ್ರೋತ್ಸಾಹಿಸಿ ಎಲೆಕ್ಷನ್ ಟೈಮಲ್ಲಿ ವೋಟ್ ಮಾಡೋಕ್ಕೆ ಬರಲಿಕ್ಕೆ ಕರ್ಕೊಬಂದುಬಿಟ್ಟು ವೋಟ್ ಮಾಡಿಸುವಂಥ ಒಂದು ಕೆಲಸ ನಾವು ಮಾಡಬೇಕಾದ್ದು ನಮ್ಮ ಕರ್ತವ್ಯ ಅಂತ ಹೇಳ್ತಾ ಅವರಿಗೆ ದೇವರು ಪರಮಾತ್ಮ ಶುಭವಾಗಿ ಅವರ ಕೆಲಸಗಳನ್ನು ಅವರ ಆಯ್ಕೆ ಖಂಡಿತ ಆಗಲೇಬೇಕು. ಅವರಿಗೆ ಹೆಚ್ಚಿನದಾದ ವೋಟ್ಗಳು ಅವ್ರಿಗೆ ಬರಲಿ. ಹಾಗೆಯೇ ಅವರು ಆಯ್ಕೆಯಾಗಿ ಬಂದುಬಿಟ್ಟು ನಮ್ಮ ಚಿತ್ರೋದ್ಯಮದಲ್ಲಿ ಒಂದು ಸಂತಸವನ್ನು ಉಂಟು ಮಾಡಲಿ. ಆ ಪರಮಾತ್ಮ ಅವರಿಗೆ ಎಲ್ಲ ರೀತಿ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.